ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಪಾಂಡುವಿಗೆ ಶ್ರಾದ್ದ ಕಾರ್ಯಗಳು, ಆಟದಲ್ಲಿ ಭೀಮನು ದುರ್ಯೋಧನಾದಿಗಳನ್ನು ಸೋಲಿಸಿದುದು, ದುರ್ಯೋಧನನು ಭೀಮನನ್ನು ಪ್ರಮಾಣ ಕೋಟಿಯ ನೀರಿನಲ್ಲಿ ಎತ್ತಿ ಹಾಕಿ ಹಾವುಗಳಿಂದ ಕಡಿಸಿದುದು ಎಂಬ 137ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ವಿದುರ, ಭೀಷ್ಮ, ವ್ಯಾಸ, ಧೃತರಾಷ್ಟ್ರಾದಿ ಜ್ಞಾತಿಗಳೆಲ್ಲರೂ ಕೂಡಿ ಪುರೋಹಿತನು ವಿಧಿಸಿದಂತೆ ಘೃತಮಿಶ್ರವಾದ ಅನ್ನದಿಂದ ಪಾಂಡುವಿಗೆ ಪಿಂಡ್ ಪ್ರದಾನ ಮಾಡಿ ಶ್ರಾದ್ದ ಕಾರ್ಯವನ್ನು ನಡೆಸಿದನು. ಕೌರವರಿಗೂ ಸಾವಿರಾರು ಮಂದಿ ಬ್ರಾಹ್ಮಣೋತ್ತಮರಿಗೂ ಸಂತರ್ಪಣೆಯಾಯಿತು. ಬ್ರಾಹ್ಮಣರಿಗೆ ರತ್ನ ಸಮೂಹಗಳನ್ನು, ಉತ್ತಮವಾದ ಗ್ರಾಮಗಳನ್ನು ದಾನ ಮಾಡಿದರು. ಸ್ನಾನವು ಮುಗಿದ ಮೇಲೆ ಭರತ ಕುಲ ಶ್ರೇಷ್ಠರಾದ ಪಾಂಡವರನ್ನು ಕರೆದುಕೊಂಡು ಎಲ್ಲರೂ ಹಸ್ತಿನಾವತಿಗೆ ಹೋದರು. ಅಲ್ಲಿನ ಜನರೆಲ್ಲರೂ ಬಂಧು ಮರಣದಲ್ಲಿ ಹೇಗೋ ಹಾಗೆ ಪಾಂಡುವಿನ ಮರಣಕ್ಕಾಗಿ ಬಹಳ ದುಃಖಿತರಾಗಿರುವುದನ್ನು ನೋಡಿ ಸತ್ಯವತಿಯು ವ್ಯಸನದಿಂದ ಹಿಂದು ಮುಂದು ತೋರದೆ ಕೊರಗುತ್ತಿದ್ದಳು. ಆಗ ವ್ಯಾಸನು ತಾಯಿಯಾದ ಸತ್ಯವತಿಯನ್ನು ನೋಡಿ, ಅಮ್ಮ, ನಮಗೆ ಸುಖ ಕಾಲವು ಕಳೆದು ಹೋಗಿ ದುಃಖ ಕಾಲವು ಆರಂಭವಾಗಿರುವುದು. ಕಾಲವು ಕೆಟ್ಟು ಹೋಗಿ ದಿನ ದಿನಕ್ಕೆ ಪಾಪವು ಹೆಚ್ಚುತ್ತಿರುವುದು. ಭೂಮಿಗೆ ಯೌವನವು ಕಳೆದು ಹೋಯಿತು. ಮರೆ ಮೋಸಗಳೇ ಎಲ್ಲಾ ಕಡೆಗಳಲ್ಲಿಯೂ ವ್ಯಾಪಿಸಿ ಪ್ರಪಂಚವೇ ನಾನಾ ದೋಷಗಳಿಂದ ಕಲಂಕಿತವಾಗಿದೆ. ವರ್ಣಾಶ್ರಮಾದಿ ಧರ್ಮಗಳು, ಸತ್ಕ್ರಿಯೆಗಳು, ಸದಾಚಾರಗಳು ಖಿಲವಾಗುತ್ತಾ ಬಂದು ಅತಿ ಭಯಂಕರ ಕಾಲವು ಬರುತ್ತಿದೆ. ಕೌರವರ ದೌಷ್ಟ್ಯವನ್ನು ಭೂಮಿಯು ಸಹಿಸಲಾರಳು. ಇನ್ನು ನೀನು ಯೋಗಾಭ್ಯಾಸವನ್ನು ಹಿಡಿದು ದೃಢಚಿತ್ತಳಾಗಿ ತಪೋವನದಲ್ಲಿ ವಾಸ ಮಾಡುವುದು ಉಚಿತವು. ಈ ನಿನ್ನ ವಾರ್ಧಕ್ಯ ದಶೆಯಲ್ಲಿ ನಮ್ಮ ಕುಲಕ್ಕೆ ಒದಗುವ ಘೋರ ನಾಶವನ್ನು ನೀನು ಕಣ್ಣಾರೆ ನೋಡಬೇಡ ಎಂದನು. ಸತ್ಯವತಿಯು ಹಾಗೆಯೇ ಆಗಲೆಂದು ಹೇಳಿ ಒಳಕ್ಕೆ ಹೋಗಿ ಸೊಸೆಯನ್ನು ನೋಡಿ, ಅಂಬಿಕೆ, ನಿನ್ನ ಮೊಮ್ಮಗನಾದ ದುರ್ಯೋಧನನ ಅನೀತಿಯಿಂದ ನಮ್ಮ ಭರತ ಕುಲವು, ಎಲ್ಲ ಪುರಜನರು, ಸಮಸ್ತ ಬಂಧುಗಳೊಡನೆ ನಾಶವಾಗುವ ಕಾಲವು ಕಾದಿರುವುದಾಗಿ ಕೇಳಿದೆನು. ನೀನು ಸಮ್ಮತಿಸುವುದಾದರೆ ಈಗಲೇ ನಾವಿಬ್ಬರು ಪುತ್ರಶೋಕದಿಂದ ಕೊರಗುತ್ತಿರುವ ಈ ಅಂಬಾಲಿಕೆಯನ್ನು ಕರೆದುಕೊಂಡು ವನಕ್ಕೆ ಹೋಗುವೆವು. ನಿನಗೆ ಶುಭವಾಗಲಿ ಎಂದಳು. ಅದಕ್ಕೆ ಅಂಬಾಲಿಕೆಯು ಅನುಮತಿಸಿದಳು. ಆಮೇಲೆ ಸತ್ಯವತಿಯು ಭೀಷ್ಮನ ಅನುಮತಿಯನ್ನು ಪಡೆದು ಇಬ್ಬರು ಸೊಸೆಯರೊಡನೆ ಕಾಡಿಗೆ ಹೋದಳು. ಅಲ್ಲಿ ಆಕೆಯು ಕಠಿಣವಾದ ತಪಸ್ಸನ್ನು ಹಿಡಿದು ಒಳ್ಳೆ ಪುಣ್ಯಕಾಲದಲ್ಲಿ ದೇಹವನ್ನು ಬಿಟ್ಟು ಸದ್ಗತಿಯನ್ನು ಸೇರಿದಳು. ಇತ್ತಲಾಗಿ ಪಾಂಡವರಿಗೆ ವೇದೋಕ್ತವಾದ ಚೌಲೋಪನಯನಾದಿ ಸಂಸ್ಕಾರಗಳೆಲ್ಲ ನಡೆದ ಮೇಲೆ ಅವರು ರಾಜಭೋಗಗಳನ್ನು ಅನುಭವಿಸುತ್ತಾ ಧೃತರಾಷ್ಟ್ರ ಪುತ್ರರೊಡಗೂಡಿ ಉತ್ಸಾಹದಿಂದ ಆಟವಾಡುತ್ತಿದ್ದರು. ಬಾಲ ಕ್ರೀಡೆಗಳಲ್ಲಿಯೇ ತಮ್ಮ ಅತಿಶಯವಾದ ಸಾಮರ್ಥ್ಯವನ್ನು ತೋರಿಸುತ್ತಿದ್ದರು. ಆ ಆಟದಲ್ಲಿ ಭೀಮನು ಶರವೇಗದಿಂದ ಓಡುವುದರಲ್ಲಿಯೂ, ಅಸಾಧ್ಯ ವಸ್ತುವನ್ನು ಸಾಧಿಸಿ ತರುವುದರಲ್ಲಿಯೂ, ಭೋಜನದಲ್ಲಿಯೂ, ಧೂಳುಗಳನ್ನು ಹಾರಿಸುವುದರಲ್ಲಿಯೂ ಕೌರವರೆಲ್ಲರನ್ನೂ ಸೋಲಿಸುತ್ತಿದ್ದನು. ಧೃತರಾಷ್ಟ್ರ ಪುತ್ರರು ಸಂತೋಷದಿಂದ ಆಟ ಮಾಡುತ್ತಿರುವಾಗ ಆತನು ಅವರನ್ನು ಎತ್ತಿಕೊಂಡು ಹೋಗಿ ಎಲ್ಲಿಯಾದರೂ ಬಚ್ಚಿಡುವನು. ಅವರ ತಲೆಗೂದಲುಗಳನ್ನು ಹಿಡಿದು ಒಬ್ಬರಿಗೊಬ್ಬರಿಗೆ ಮುಟ್ಟಿಕೊಟ್ಟು ನೋಡಿ ನಗುವನು. ಅವರ ಸಂಖ್ಯೆಯು 100 ಅವರೆಲ್ಲರೂ ಸೇರಿಯೂ ಅವನನ್ನು ಯಾವ ಆಟದಲ್ಲಿಯೂ ಸೋಲಿಸಲು ಶಕ್ತರಾಗಲಿಲ್ಲ. ಮಹಾಬಲಶಾಲಿಯಾದ ಆ ಭೀಮನು ಆಗಾಗ ಅವರನ್ನು ಹಿಡಿದು ಅವರನ್ನು ತಲೆ ಕೆಳಗಾಗಿ ನೆಲಕ್ಕೆ ಕುಕ್ಕುತ್ತಿದ್ದನು. ನೀರಿನಲ್ಲಿ ಈಜಾಡುವಾಗ ಅವನು 10 ಹುಡುಗರನ್ನು ಒಂದೇ ಸಲಕ್ಕೆ ಕೈಯಿಂದ ತಬ್ಬಿಕೊಂಡು ನೀರಿನಲ್ಲಿ ಮುಳುಗಿ ಅವರು ಜೀವ ಛವದಂತಾಗುವವರೆಗೂ ಹಿಡಿದಿದ್ದು ಆಮೇಲೆ ಅವರನ್ನು ಬಿಟ್ಟು ಬಿಡುತ್ತಿದ್ದನು. ಅವರು ಮರದ ಮೇಲೇರಿ ಹಣ್ಣುಗಳನ್ನು ಕೊಯ್ಯುತ್ತಿರುವಾಗ ಭೀಮನು ಆ ಮರಗಳನ್ನು ಕಾಲಿನಿಂದ ಒದೆದು ಚೆನ್ನಾಗಿ ಆಡಿಸಿ ಆ ಮರದ ಮೇಲಿದ್ದ ಹಣ್ಣುಗಳೊಡನೆ ಅವರೆಲ್ಲರನ್ನು ಕೆಳಕ್ಕೆ ಉದುರಿಸಿ ಬಿಡುತ್ತಿದ್ದನು. ಇದರಿಂದ ಕೆಲವರು ಕೈ ಮುರಿದು, ಕೆಲವರು ಕಾಲು ಮುರಿದು, ಕೆಲವರು ತಲೆಯೊಡೆದು ಅರಚುತ್ತಿದ್ದರು. ಕೌರವರೆಲ್ಲರೂ ಸೇರಿ ಬಾಹುಯುದ್ಧದಲ್ಲಿಯೂ, ವೇಗದಲ್ಲಿಯೂ, ಅಂಗಸಾಧನೆಯಲ್ಲಿಯೂ ಭೀಮಸೇನನೊಡನೆ ಹುರುಡಿಸಿ ಎಷ್ಟೇ ಹಠ ಮಾಡಿದರೂ ಆತನನ್ನು ಸೋಲಿಸಲಾರದಿದ್ದರು. ಭೀಮನು ಕೇವಲ ಬಾಲ್ಯಚೇಷ್ಟೆಯಿಂದ ಹೀಗೆ ಮಾಡುತ್ತಿದ್ದನಲ್ಲದೆ ದ್ರೋಹ ಬುದ್ಧಿಯಿಂದಲ್ಲ. ಆದರೂ ಇದರಿಂದ ಆತನು ಧೃತರಾಷ್ಟ್ರ ಪುತ್ರರ ಮತ್ಸರಕ್ಕೂ ದ್ವೇಷಕ್ಕೂ ಪಾತ್ರನಾದನು.
ಸ್ವಭಾವದಿಂದಲೇ ಬಹಳ ಅಭಿಮಾನಿಯಾದ ದುರ್ಯೋಧನನು ಭೀಮನು ಬಲದಲ್ಲಿ ಪ್ರಖ್ಯಾತಿಗೆ ಬರುತ್ತಿರುವುದನ್ನು ನೋಡಿ ಅಂದಿನಿಂದ ತನ್ನ ದುಷ್ಟ ಸ್ವಭಾವವನ್ನು ತೋರಿಸಲು ಮೊದಲು ಮಾಡಿದನು. ಆ ದುರ್ಯೋಧನನು ಕೇವಲ ಧರ್ಮ ಬಾಹಿರನು, ಪಾಪದಲ್ಲಿಯೇ ಪ್ರವರ್ತಿಸತಕ್ಕವನು. ವಿವೇಕವಿಲ್ಲದುದೊಂದು, ಧನದಾಶೆಯೊಂದು, ಇವೆರಡೂ ಸೇರಿ ಆತನಿಗೆ ಪಾಪ ಕೃತ್ಯದಲ್ಲಿಯೇ ಮನಸ್ಸು ಹೋಗುತ್ತಿತ್ತು. ಆಗ ದುರ್ಯೋಧನನು ತನ್ನೊಳಗೆ ತಾನು, ಈ ಭೀಮನಾದರೂ ಬಲಶಾಲಿಗಳಲ್ಲಿ ಮೇಲೆನಿಸಿರುವನು, ಕುಂತಿಯ ಮಧ್ಯಮ ಪುತ್ರನಾದ ಈತನನ್ನು ಕಪಟದಿಂದಲೇ ಧ್ವಂಸ ಮಾಡಬೇಕು. ಬಲಶಾಲಿಯು ಪರಾಕ್ರಮಿಯು ಮಹಾಶೌರ್ಯವಂತನೂ ಆದ ಈತನೊಬ್ಬನೇ ನಮ್ಮೆಲ್ಲರಲ್ಲಿ ದ್ವೇಷವನ್ನಿಟ್ಟಿರುವನು. ಈತನು ನಮ್ಮ ಪಟ್ಟಣದ ತೋಟದಲ್ಲಿ ನಿದ್ರಿಸುತ್ತಿರುವಾಗ ಈತನನ್ನು ಗಂಗೆಯಲ್ಲಿ ಹಾಕಿಬಿಡಬೇಕು. ಆಮೇಲೆ ಈತನ ತಮ್ಮನಾದ ಅರ್ಜುನನನ್ನು, ಅಣ್ಣನಾದ ಯುಧಿಷ್ಠಿರನನ್ನು ಸುಲಭವಾಗಿ ಸೆರೆಯಲ್ಲಿಟ್ಟು ಭೂಮಿಯೆಲ್ಲವನ್ನು ನಾನೇ ಪರಿಪಾಲಿಸುವೆನು ಎಂದು ನಿಶ್ಚಯಿಸಿಕೊಂಡು ಭೀಮನು ಎಚ್ಚರ ತಪ್ಪಿರುವ ಸಮಯವನ್ನೇ ನಿರೀಕ್ಷಿಸುತ್ತಿದ್ದನು. ಇದಕ್ಕಾಗಿ ದುರ್ಯೋಧನನು ಗಂಗಾ ತೀರದಲ್ಲಿ ಪ್ರಮಾಣ ಕೋಟಿ ಎಂಬ ಸ್ಥಳದಲ್ಲಿ ವಿವಿಧ ವಸ್ತ್ರಗಳ ಮತ್ತು ಶಾಲುವೆಯ ಗುಡಾರಗಳನ್ನು ಹಾಕಿಸಿದನು. ಆ ತೀರ್ಥಘಟ್ಟದಲ್ಲಿ ಜಲಕ್ರೀಡೆಯನ್ನಾಡುವ ನೆಪವನ್ನು ಕಲ್ಪಿಸಿ ಅಲ್ಲಿ ಮನಸ್ಸನ್ನು ಆಕರ್ಷಿಸುವ ಸಕಲ ವಿಧ ಪದಾರ್ಥಗಳನ್ನು, ಹಲವು ಬಗೆಯ ಭಕ್ಷ್ಯಗಳನ್ನು ತುಂಬಿಸಿದನು. ಆ ಮನೆಯ ಮೇಲೆ ಧ್ವಜಗಳನ್ನು ಹಾರಾಡಿಸಿ ಅದಕ್ಕೆ ಉದಕ ಕ್ರೀಡನವೆಂದು ಹೆಸರಿಟ್ಟನು. ಕ್ರೀಡೆಯು ಮುಗಿದೊಡನೆಯೇ ಅವರೆಲ್ಲರೂ ಶುದ್ಧ ವಸ್ತ್ರಗಳನ್ನುಟ್ಟು ಚೆನ್ನಾಗಿ ಅಲಂಕರಿಸಿಕೊಂಡು ಮೃಷ್ಟಾನ್ನ ಭೋಜನ ಮಾಡಿದರು. ಅಲ್ಲಿ ಎಲ್ಲರೂ ಆಟವಾಡಿ ಸಾಯಂಕಾಲವಾದ ಮೇಲೆ ತಮ್ಮ ಆಟಕ್ಕಾಗಿ ಏರ್ಪಡಿಸಿದ್ದ ಗುಡಾರಗಳಲ್ಲಿ ತಂಗುವುದೆಂದು ನಿಶ್ಚಯಿಸಿದರು. ಜಲಕ್ರೀಡೆಗೆ ಬಂದವರೆಲ್ಲರನ್ನು ಆಟವಾಡಿಸಿದುದರಿಂದ ವಿಶೇಷವಾಗಿ ಬಳಲಿದ್ದ ಭೀಮನು ಅವರು ಏರ್ಪಡಿಸಿದ್ದ ಸ್ಥಳದಲ್ಲಿ ಬಂದು ಮಲಗಿದ್ದನು. ಆತನು ಮದ್ಯಪಾನದಿಂದ ಮತ್ತು ಹಿಡಿದು ತಣ್ಣಗಿದ್ದ ಒಂದು ಸ್ಥಳಕ್ಕೆ ಹೋಗಿ ಆಯಾಸದಿಂದ ಕದಲದೆ ಚೆನ್ನಾಗಿ ನಿದ್ರೆ ಮಾಡುವುದಕ್ಕೆ ಪ್ರಾರಂಭಿಸಿದನು. ಆಗ ದುರ್ಯೋಧನನು ಪ್ರಮಾಣ ಕೋಟಿಯಲ್ಲಿ ನಿದ್ರಿಸುತ್ತಿರುವ ಭೀಮನನ್ನು ಹಂಬುಗಳಿಂದ ಮೆಲ್ಲಗೆ ಕಟ್ಟಿ ಗಂಗಾ ನದಿಯಲ್ಲಿ ಹಾಕಿಬಿಟ್ಟನು. ಭೀಮನು ಒಡನೆಯೇ ಎಚ್ಚರಗೊಂಡು ತನ್ನ ಬಲದಿಂದ ಆ ಕಟ್ಟುಗಳೆಲ್ಲವನ್ನು ಬಿಡಿಸಿಕೊಂಡು ತಿರುಗಿ ಮೇಲಕ್ಕೆದ್ದನು. ಕಟ್ಟುಗಳನ್ನು ಬಿಡಿಸಿಕೊಂಡು ಬಂದ ಮೇಲೆಯೂ ಆ ದುಷ್ಕಾರ್ಯವನ್ನು ದುರ್ಯೋಧನನೇ ಮಾಡಿದನೆಂದು ತಿಳಿಯದೆ ಮತ್ತೆ ನಿದ್ರಾ ಪರವಶನಾಗಿ ಅಲ್ಲಿಯೇ ಬಂದು ಮಲಗಿದ್ದನು. ಅರ್ಧರಾತ್ರಿಯಾದ ಮೇಲೆ ಕೌರವರು ಇತರ ಪಾಂಡವರು ಎದ್ದರು. ಮೊದಲಿನಂತೆಯೇ ಅಲ್ಲಿ ಮಲಗಿದ್ದ ಭೀಮಸೇನನನ್ನು ನೋಡಿ ದುರ್ಯೋಧನನಿಗೆ ದಿಗ್ಭ್ರಮೆ ಹಿಡಿದಂತಾಯಿತು. ಆಮೇಲೆ ಅವನು ಕೋಪಗೊಂಡ ವಿಷಸರ್ಪಗಳನ್ನು ಹಿಡಿದು ತರಿಸಿ ನಿದ್ರಿಸುತ್ತಿದ್ದ ಭೀಮನ ಅಂಗಾಂಗಗಳೆಲ್ಲವನ್ನು ಕಚ್ಚಿಸಿದನು. ಆ ಸರ್ಪದ ವಿಷದಂಷ್ಟ್ರಗಳು ಭೀಮನ ಮರ್ಮ ಸ್ಥಳದಲ್ಲಿ ನಾಟಿದರು. ದೃಢಾಂಗನಾದ ಆತನ ಮೇಲು ಚರ್ಮವನ್ನು ಕೂಡ ಹರಿಯಲಾರದೆ ಹೋದವು. ಭೀಮನು ಎಚ್ಚರಗೊಂಡೊಡನೆ ಆ ಸರ್ಪಗಳೆಲ್ಲವನ್ನು ಕೈಯಿಂದಲೇ ಒತ್ತರಿಸಿದನು ಮತ್ತು ದುರ್ಯೋಧನನಿಗೆ ಪ್ರಿಯನಾಗಿ ಈ ಕಾರ್ಯಕ್ಕೆ ಸಹಾಯಕನಾದ ಸಾರಥಿಯನ್ನು ತನ್ನ ಎಡಗೈಯಿಂದ ಅಪ್ಪಳಿಸಿ ಕೊಂದನು. ಹಾಗೆಯೇ ಮತ್ತೊಮ್ಮೆ ದುರ್ಯೋಧನನು ಭೀಮನನ್ನು ಕೊಲ್ಲುವುದಾಗಿ ಉದ್ದೇಶಿಸಿ ಶಕುನಿಯ ಸೂಚನೆಯ ಮೇಲೆ ವಲಲನೆಂಬ ಅಡಿಗೆಯವನೊಡನೆ ಆಲೋಚಿಸಿ ಆತನ ಮೂಲಕವಾಗಿ ಭೀಮಸೇನನ ಆಹಾರದಲ್ಲಿ ಕಾಲಕೂಟ ವಿಷವನ್ನು ಕಲಸಿಟ್ಟನು. ಭೀಮನು ಅದನ್ನು ಸೇವಿಸಿಯೂ ಯಾವ ವಿಕಾರವೂ ಇಲ್ಲದೆ ಅದನ್ನು ಜೀರ್ಣಿಸಿಕೊಂಡನು. ಭೀಮನು ದೃಢಕಾಯನಾದುದರಿಂದ ಆ ವಿಷವು ಜೀರ್ಣಿಸಿ ಹೋಯಿತು. ಮತ್ತೊಮ್ಮೆ ದುರ್ಯೋಧನನು ಭೀಮನನ್ನು ಕೊಲ್ಲಬೇಕೆಂದು ಉದ್ದೇಶಿಸಿ ತನಗೆ ಸಹಾಯಕನಾದ ಶಕುನಿಯೊಡನೆ ಆಲೋಚಿಸಿದನು. ಆತನು ರಾತ್ರಿಯೂ ಹಗಲು ಚಿಂತಾಕ್ರಾಂತನಾಗಿ ಕಣ್ಣು ಮುಚ್ಚದೆ ಯೋಚಿಸುತ್ತಲೇ ಇದ್ದನು. ಹೀಗೆ ದುರ್ಯೋಧನ, ಕರ್ಣ, ಶಕುನಿಗಳು ವಿವಿಧೋಪಾಯಗಳಿಂದ ಪಾಂಡವರನ್ನು ಕೊಲ್ಲಬೇಕೆಂದು ಉದ್ದೇಶಿಸಿದರು. ವೈಶ್ಯಪುತ್ರನಾದ ಯೋಯುತ್ಸುವು ಮಾತ್ರ ಪಾಂಡವರ ಹಿತವನ್ನು ಕೋರಿ ಅದನ್ನು ಅವರಿಗೆ ತಿಳಿಸುತ್ತಿದ್ದನು. ಪಾಂಡವರು ವಿದುರನ ಅಭಿಪ್ರಾಯದಂತೆ ತಪ್ಪದೆ ವರ್ತಿಸುತ್ತಾ ರಹಸ್ಯವಾಗಿ ಎಲ್ಲವನ್ನೂ ತಿಳಿದುಕೊಳ್ಳುತ್ತಿದ್ದರು. ಇದು 137ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.